ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಹಾಭಾರತ ಭಾರತದ ಮಹಾಕಾವ್ಯದಲ್ಲಿ ಒಂದು. ವಿಶ್ವ ಸಾಹಿತ್ಯದಲ್ಲೂ ಕೂಡ ಮಹಾಭಾರತಕ್ಕೆ ಅಗ್ರಸ್ಥಾನವಿದೆ. ಕಾರಣ ಏನು ಅಂತಂದರೆ, ಇಂಥ ಕಾವ್ಯವನ್ನು ಹಿಂದೆ ಯಾರೂ ಬರೆದಿಲ್ಲ, ಮುಂದೆ ಯಾರೂ ಕೂಡ ಬರೆಯೋದಕ್ಕೆ ಸಾಧ್ಯವಿಲ್ಲ. ಮಹಾಭಾರತವನ್ನು ಆಧರಿಸಿಯೇ ಭಾರತದಲ್ಲಿ ಅನೇಕ ಕವಿಗಳು ನಾನಾ ಕಾವ್ಯವನ್ನು ರಚಿಸಿದ್ದಾರೆ. ಆಧುನಿಕ ಕಾಲದ ಪ್ರತಿಯೊಬ್ಬ ಕವಿಗೂ ಕೂಡ ಮಹಾಭಾರತವೇ ಆಧಾರ ಗ್ರಂಥ. ಅದರಿಂದ ಪ್ರಭಾವಿತವಾಗಿ ಒಂದೊಂದು ಕಥೆಯನ್ನು ತೆಗೆದುಕೊಂಡು ಒಂದೊಂದು ಕಾವ್ಯವನ್ನೇ ರಚಿಸಿದ್ದಾರೆ. ಅಷ್ಟು ಅಗಾಧ ಸಂಪತ್ತಿನ ಗಣಿ ಈ ಮಹಾಭಾರತ ಮಹಾಕಾವ್ಯ. ಮಿತ್ರರೇ, ಇವತ್ತಿಗೂ ಕೂಡ ಚರ್ಚೆ ಇರುವಂಥದ್ದು ಮಹಾಭಾರತ ಒಂದು ಮಹಾಕಾವ್ಯವೋ ಅಥವಾ ಅದೊಂದು ಇತಿಹಾಸದ ಕಥೆಯೋ? ಯಾವುದು ಇದು ಇತಿಹಾಸವನ್ನಾಗಿ ನೋಡಬೇಕೋ ಅಥವಾ ಒಂದು ಕಾವ್ಯವನ್ನಾಗಿ ನೋಡಬೇಕೋ ಅನ್ನುವ ಜಿಜ್ಞಾಸೆ ಇವತ್ತಿಗೂ ಕೂಡ ಇದೆ. ಅನೇಕರ ನಂಬಿಕೆ ಮಹಾಭಾರತ ಒಂದು ಕಾವ್ಯವಲ್ಲ, ಅದೊಂದು ಇತಿಹಾಸದ ಕತೆ. ಮಿತ್ರರೇ, ಇಲ್ಲಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ? ಮಹಾಕಾವ್ಯ ಅಂತಂದ್ರೆ ಒಬ್ಬ ಕವಿ ತನ್ನ ಕಲ್ಪನೆಗೆ ತಕ್ಕಂತೆ ವರ್ಣಿಸಿರುವಂತಹದ್ದು. ಅದು ಕಪೋಲ ಕಲ್ಪಿತವೂ ಕೂಡ ಆಗಿರಬಹುದು. ಕವಿಯ ಮನಸ್ಸು ಯಾವ ರೀತಿಯಾಗಿ ಸಾಗುತ್ತೋ ಆ ರೀತಿಯಾಗಿ ಆತ ಕಥೆಯನ್ನು ನಿರೂಪಿಸಿರಬಹುದು. ಆ ಕಾವ್ಯದಲ್ಲಿ ಬಂದಿರುವ ಕತೆ ಘಟಿಸಿರಲೇಬೇಕು ಅಂತ ಏನೂ ಇಲ್ಲ. ಕವಿಯ ಊಹೆಗೆ ತಕ್ಕಂತೆ ಬರೆದಿರುವಂತಹದ್ದು, ಅದನ್ನು ನಾವು ಕಾವ್ಯ ಅಂತ ಕರಿತೀವಿ. ಇನ್ನೊಂದು ಮಿತ್ರರೇ, ಇತಿಹಾಸ ಅಂತಂದ್ರೆ ಯಾವುದಾದ್ರೂ ಒಂದು ಘಟನೆ ನಡೆದಿದ್ರೆ ಅದನ್ನು ಕರಾರುವಕ್ಕಾಗಿ ದಾಖಲಿಸಿರುವಂತಹದ್ದು, ಇದನ್ನು ನಾವು ಇತಿಹಾಸ ಅಂತೀವಿ. ಮಿತ್ರರೇ, ಇವತ್ತಿಗೂ ಕೂಡ ಭಾರತೀಯರು ನಂಬುವಂಥದ್ದು ಮಹಾಭಾರತ ಭಾರತದ ಇತಿಹಾಸ. ಇದು ಕೇವಲ ಕಾವ್ಯವಲ್ಲ. ಮಹಾಭಾರತವನ್ನು ವೇದವ್ಯಾಸರು ರಚಿಸಿದ್ರೂ ಕೂಡ ಇದು ಕೇವಲ ಕಾವ್ಯವಲ್ಲ, ಇದು ಇತಿಹಾಸ. ಆ ಕಾಲದಲ್ಲಿ ನಡೆದಂತಹ ಒಂದು ಮಹಾನ್ ಘಟನೆಯನ್ನು ವೇದವ್ಯಾಸರು ರಚಿಸಿದ್ದಾರೆ. ಇದಕ್ಕೇನು ಕಾರಣ ಅಂತಂದರೆ, ಮಹಾಭಾರತದಲ್ಲಿ ಮನುವಿನಿಂದ ಆರಂಭವಾಗಿ 50 ರಾಜರುಗಳ ಬಗ್ಗೆ ಉಲ್ಲೇಖವಿದೆ. ಅಂತಿಮವಾಗಿ ಧರ್ಮರಾಯನ ಕಾಲದಲ್ಲಿ ಯುದ್ಧವಾಗುತ್ತೆ. ಕುರುಡರಾಜ ಧೃತರಾಷ್ಟ್ರ ಇದೆಲ್ಲದಕ್ಕೂ ಸಾಕ್ಷಿ ಆಗ್ತಾನೆ. ದಾಯಾದಿಗಳ ಕಲಹ ಯಾವ ರೀತಿಯಾಗಿ ಆಗತ್ತೆ, ಇಲ್ಲಿ ಧರ್ಮ ಅಧರ್ಮಗಳ ನಡುವೆ ಯಾವ ರೀತಿಯಾಗಿ ಯುದ್ಧವಾಗುತ್ತೆ, ಕೊನೆಗೆ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನ ಅವತಾರವಾಗುತ್ತೆ. ಈ ಮೂಲಕವಾಗಿ ಅಧರ್ಮ ಅಳಿದು ಹೋಗಿ ಧರ್ಮ ಸ್ಥಾಪನೆ ಆಗತ್ತೆ. ಧರ್ಮ ಸ್ಥಾಪನೆಗಾಗೆ ಶ್ರೀಕೃಷ್ಣ ಭಗವಾನ್ ಜನ್ಮವಾಯಿತು. ಪಾಂಡವರ ಮೂಲಕವಾಗಿ ಇಡೀ ಜಗತ್ತಿನಲ್ಲಿ ಧರ್ಮವನ್ನು ಶ್ರೀಕೃಷ್ಣ ಸ್ಥಾಪಿಸಿದ ಅನ್ನುವಂಥದ್ದು ಈ ಕಾವ್ಯದ ಸಾರಾಂಶ. ಮಿತ್ರರೇ, ಇದು ನಿಜಕ್ಕೂ ಕೂಡ ನಡೆದಿದೆ ಅಂತಂದ್ರೆ ಏನಾದರೂ ಕುರುಹುಗಳಿರಬೇಕಲ್ವಾ? ಮಹಾಭಾರತ ಗತಿಸಿ 5,500 ವರ್ಷ ಆಗಿದೆ ಅಂತ ಹೇಳ್ತಾರೆ. ಈ 5,500 ವರ್ಷದಲ್ಲಿ ಏನೂ ಕುರುಹುಗಳಿಲ್ವಾ? ನಿಜಕ್ಕೂ ಕೂಡ ಮಹಾಭಾರತದಲ್ಲಿ ಉಲ್ಲೇಖವಾಗಿದ್ದರ ಬಗ್ಗೆ ಏನಾದರೂ ಸಾಕ್ಷ್ಯಗಳಿದೆಯಾ? ಏನಾದರೂ ಪ್ರಾಚ್ಯವಸ್ತು ಸಂಶೋಧನೆಯಲ್ಲಿ ಸಿಕ್ಕಿದೆಯಾ? ಹೀಗೆ ಅನೇಕ ಅನುಮಾನಗಳು ಇವತ್ತಿಗೂ ಕೂಡ ಇದೆ ಮಿತ್ರರೇ, ಮಹಾಭಾರತ ಇವತ್ತು ಬೇರೆ ಯಾವುದೋ ದೇಶದಲ್ಲಿ ಇದ್ದಿದ್ರೆ, ಭಾರತ ಹೊರತಾಗಿ ಬೇರೆ ಯಾವುದೋ ದೇಶದಲ್ಲಿ ಇದು ಘಟಿಸಿದ್ರೆ ಅವರು ಆ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡ್ತಾ ಇದ್ರು, ಇದು ಸತ್ಯ ಅಂತ ಸಾಬೀತುಪಡಿಸ್ತಾ ಇದ್ರು. ಆದರೆ ದುರದೃಷ್ಟವಶಾತ್ ಭಾರತದಲ್ಲಿ ಇಂತಹ ಮಹಾನ್ ಸಂಶೋಧನೆಗಳು ಇದುವರೆಗೂ ನಡೆದಿಲ್ಲ. ಆದರೂ 2005ರಲ್ಲಿ ಈ ಬಗ್ಗೆ ಒಂದು ಸಂಶೋಧನೆ ಪ್ರಾರಂಭವಾಗುತ್ತೆ. ಮಹಾಭಾರತ ನಿಜಕ್ಕೂ ಕೂಡ ನಡೆದಿತ್ತ? ಶ್ರೀಕೃಷ್ಣ ಭಗವಂತನ ಜನ್ಮ ಆಗಿದ್ದು ನಿಜವಾ? ವಿಷ್ಣುವಿನ ಅವತಾರವಾಗಿ ಶ್ರೀಕೃಷ್ಣ ಜನಿಸಿದ್ನ? ಇದೆಲ್ಲದರ ಬಗ್ಗೆ ಒಂದು ಸಂಶೋಧನೆ ಶುರುವಾಯಿತು. ಮಿತ್ರರೇ, ಮುಖ್ಯವಾಗಿ ಮಹಾಭಾರತದಲ್ಲಿ ಉಲ್ಲೇಖ ಇರುವಂತಹದ್ದು ದ್ವಾರಕಾ ನಗರದ ಬಗ್ಗೆ. ದ್ವಾರಕವನ್ನ ಶ್ರೀಕೃಷ್ಣ ಭಗವಾನ್ ಕಟ್ಟಿಸಿದ್ದು. ದ್ವಾರಕಾ ಒಂದು ಅದ್ಭುತ ನಗರವಾಗಿತ್ತು. ಈ ನಗರ ಮಹಾಭಾರತದ ಅಂತ್ಯಕಾಲದಲ್ಲಿ ಮುಳುಗಿ ಹೋಯಿತು. ಹೀಗಂತ ವೇದವ್ಯಾಸರ ಮಹಾಭಾರತದಲ್ಲಿ ಉಲ್ಲೇಖವಿದೆ. ಮಹಾಭಾರತ ಘಟಿಸಿ 36 ವರ್ಷಗಳ ಬಳಿಕ ಇಡೀ ದ್ವಾರಕ ಮುಳುಗಿ ಹೋಯಿತು. ದ್ವಾರಕ ಮುಳುಗುವಂಥ ಸಂದರ್ಭದಲ್ಲಿ ಆ ದ್ವಾರಕೆಯಲ್ಲಿದ್ದ ಜನರನ್ನ ಸಮುದ್ರ ರಾಜ ಆಹುತಿ ಪಡೆದಿಲ್ಲ, ಬದಲಾಗಿ ದ್ವಾರಕೆಯಲ್ಲಿದ್ದ ಇಡೀ ಕಟ್ಟಡಗಳನ್ನು ಮುಳುಗಿಸಿಕೊಂಡ, ತನ್ನಲ್ಲಿ ಆಹುತಿ ತೆಗೆದುಕೊಂಡ ಅನ್ನುವಂಥ ಉಲ್ಲೇಖ ಇದೆ. ಹಾಗಾದರೆ ನಿಜಕ್ಕೂ ಮಿತ್ರರೇ, ಸಮುದ್ರದಲ್ಲಿ ಈ ನಗರ ಮುಳುಗಿದ್ರೆ ಅದರ ಕುರುಹುಗಳಿದೆಯಾ? ಈ ಬಗ್ಗೆ 2005ರಲ್ಲಿ ಸಂಶೋಧನೆ ಶುರುವಾಯಿತು. ಸಮುದ್ರದಲ್ಲಿ ಉತ್ಖನನವನ್ನು ಆರಂಭಿಸಲಾಯಿತು. 2009ರಲ್ಲಿ ಮಹತ್ವದ ದಾಖಲೆಗಳು ಸಿಕ್ಕುವು. ಶ್ರೀಕೃಷ್ಣನ ದ್ವಾರಕೆಗೆ ಸಂಬಂಧಪಟ್ಟಂತ ಅನೇಕ ಸಾಕ್ಷ್ಯಗಳು ಸಿಕ್ತು. ಸಮುದ್ರದ ಒಳಗೆ ಒಂದು ಸುಂದರವಾದ ನಗರ ಇತ್ತು, ಅದು ಈಗ ಮುಳುಗಿದೆ ಅನ್ನೋದಕ್ಕೆ ಬೇಕಾದಷ್ಟು ಪುರಾವೆಗಳು ಸಿಕ್ತು. ಇದರ ಬಗ್ಗೆ ಸಂಶೋಧನೆಯನ್ನು ನಡೆಸಲಾಯಿತು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಇದರ ಕಾರ್ಬನ್ ಟೆಸ್ಟ್ ಕೂಡ ನಡೀತು. ಅಂದರೆ ಎಷ್ಟು ವರ್ಷ ಹಳೆಯದಾದಂತಹದ್ದು ಇದು, ಸಾವಿರಾರು ವರ್ಷಗಳ ಇತಿಹಾಸ ಇದೆಯಾ, ಇದೆಲ್ಲದರ ಬಗ್ಗೆ ಒಂದು ಸಂಶೋಧನೆ ಕೂಡ ನಡೀತು. ಗುಜರಾತ್ನ ಸಮುದ್ರ ತೀರದಲ್ಲಿ ಸಿಕ್ಕಂಥ ಎಲ್ಲ ವಸ್ತುಗಳು ಕೂಡ 5,000 to 10,000 ವರ್ಷಗಳು ಪುರಾತನವಾದದ್ದು. ಇದು ದ್ವಾರಕೆಯ ಕುರುಹುಗಳೇ ಅಂತ ನಮ್ಮ ಪ್ರಾಚ್ಯವಸ್ತು ಸಂಶೋಧನಾಕಾರರು ಅಭಿಪ್ರಾಯಪಟ್ಟರು.
ಮಿತ್ರರೇ, ದ್ವಾರಕೆಗೆ ಸಂಬಂಧಪಟ್ಟಂತೆ ಅನೇಕ ಕುರುಹುಗಳು ಇವತ್ತಿಗೂ ಕೂಡ ಸಿಗ್ತಾ ಇದೆ. ಆದರೆ ದುರದೃಷ್ಟವಶಾತ್ ಏನು ಗೊತ್ತಾ ಮಿತ್ರರೇ, ಆರಂಭದಲ್ಲಿ ಸಂಶೋಧನೆ ಬಹಳ ವೇಗವಾಗಿ ಸಾಕ್ತು. ನಂತರ ಈ ಬಗ್ಗೆ ಹೆಚ್ಚು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಇದು ಸತ್ಯ ಅಂತ ಸಾಬೀತು ಮಾಡೋದಕ್ಕೆ ಸರ್ಕಾರಗಳು ಕೂಡ ಉತ್ಸಾಹವನ್ನು ತೋರಿಸಿಲ್ಲ. ಮಿತ್ರರೇ, ಮಹಾಭಾರತ ನಮ್ಮ ಇತಿಹಾಸ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂದರೆ ಕೇವಲ ದ್ವಾರಕೆ ಮಾತ್ರವಲ್ಲ, ಭಾರತದ ಅನೇಕ ಭಾಗಗಳಲ್ಲೂ ಕೂಡ ಇದರ ಪುರಾವೆಗಳು ಸಿಗ್ತಾ ಇದೆ. ಮಹಾಭಾರತದಲ್ಲಿ ಅನೇಕ ರಾಜ್ಯಗಳ ಉಲ್ಲೇಖವಿದೆ. ಅಂಗ, ಕಳಿಂಗ, ಕಾಂಬೋಜ, ಕೌಸಲ, ದ್ವಾರಕ, ಮಿಥಿಲೆ, ಕಾಶಿ, ಹಸ್ತಿನಾವತಿ, ಹೀಗೆ ಅನೇಕ ರಾಜ್ಯಗಳ ಉಲ್ಲೇಖವಿದೆ. ಭಾರತದಲ್ಲಿ ಈ ಎಲ್ಲ ರಾಜ್ಯಗಳು ಅಸ್ತಿತ್ವದಲ್ಲಿತ್ತು. ಇದೆಲ್ಲದಕ್ಕೂ ಒಬ್ಬೊಬ್ಬ ರಾಜ ಇದ್ದ, ಅದಕ್ಕೊಬ್ಬ ಸಾಮ್ರಾಟ ಇದ್ದ. ಹಸ್ತಿನಾವತಿಯ ರಾಜ ಸಾಮ್ರಾಟನಾಗಿದ್ದ. ಈ ರೀತಿಯ ಉಲ್ಲೇಖಗಳನ್ನು ಮಹಾಭಾರತದಲ್ಲಿ ನಾವು ನೋಡಬಹುದು. ಮಿತ್ರರೇ, ಗಾಂಧಾರದ ಉಲ್ಲೇಖವಿದೆ. ಗಾಂಧಾರ ದೇಶದವಳು. ಗಾಂಧಾರಿಯ ಸೋದರನೇ ಶಕುನಿ ಹಸ್ತಿನಾವತಿಗೆ ಬಂದು ಇಡೀ ಯುದ್ಧಕ್ಕೆ ಕಾರಣವಾದ. ಗಾಂಧಾರ ಇವತ್ತು ಆಫ್ಘಾನಿಸ್ತಾನ. ಇನ್ನು ಹಸ್ತಿನಾವತಿ ಬರುವಂತಹದ್ದು ಉತ್ತರ ಪ್ರದೇಶದಲ್ಲಿ, ಗಂಗಾ ನದಿಯ ತಟದಲ್ಲಿ ಹಸ್ತಿನಾವತಿ ಇತ್ತು. ಇವತ್ತಿಗೂ ಕೂಡ ಹಸ್ತಿನಾವತಿಯ ಒಂದಷ್ಟು ಕುರುಹುಗಳು ನಮಗೆ ಸಿಗ್ತವೆ. ಇನ್ನು ಮಿತ್ರರೇ, ಅತ್ಯಂತ ಮುಖ್ಯವಾಗಿದ್ದು ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಆ ಕುರುಕ್ಷೇತ್ರ ಅನ್ನುವಂಥ ಜಾಗವೂ ಕೂಡ ಇವತ್ತಿಗೂ ಇದೆ. ಆ ಕುರುಕ್ಷೇತ್ರದಲ್ಲಿ ಮಣ್ಣಿನ ಬಣ್ಣ ಕೆಂಪಗಾಗಿದೆ. ಕುರುಕ್ಷೇತ್ರ ಯುದ್ಧದಲ್ಲಿ ಲಕ್ಷಾಂತರ ಆಹುತಿಗಳಾದವು. ಆ ರಕ್ತದಿಂದಾಗಿಯೇ ಆ ಮಣ್ಣಿನ ಬಣ್ಣ ಕೆಂಪಗಾಗಿದೆ ಎನ್ನುವಂಥ ನಂಬಿಕೆ ಇದೆ. ಇನ್ನು ಮಿತ್ರರೇ, ಕುರುಕ್ಷೇತ್ರದ ಬಳಿಯೇ ಅತಿದೊಡ್ಡ ಅಸ್ಥಿಪಂಜರವೊಂದು ಸಿಕ್ಕಿತ್ತು. ಈ ಅಸ್ಥಿಪಂಜರವನ್ನ ಮಹಾಭಾರತ ಕಾಲದ ಘಟೋತ್ಕಚನದ್ದಿರಬಹುದು ಅಂತ ಊಹೆ ಮಾಡಲಾಗಿದೆ. ಯಾಕೆಂದ್ರೆ ಇದು ಅಸಹಜವಾದಂತಹ ಅಸ್ಥಿಪಂಜರ. ಮನುಷ್ಯ ಇಷ್ಟು ದೊಡ್ಡದಾಗಿರೋದಕ್ಕೆ ಸಾಧ್ಯ ಅಂತ ಯಾರೂ ಕೂಡ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬೃಹತ್ತಾದ ಅಸ್ಥಿಪಂಜರ ಸಿಕ್ಕಿತ್ತು. ನಿಮಗೆಲ್ಲ ಗೊತ್ತು ಮಿತ್ರರೇ, ಭೀಮ ಮತ್ತು ಹಿಡಿಂಬೆಯ ಪುತ್ರನಾಗಿ ಘಟೋತ್ಕಚ ಜನಿಸ್ತಾನೆ. ಆ ಘಟೋತ್ಕಚ ಅಜಾನುಬಾಹು. ಈತ ಮಹಾಭಾರತ ಯುದ್ಧದಲ್ಲಿ ಸಾವಿಗೀಡಾಗ್ತಾನೆ. ಮಿತ್ರರೇ, ಕರ್ಣ ತೊಟ್ಟ ಬಾಣವನ್ನ ಮತ್ತೆ ತೊಡುವುದಿಲ್ಲ ಅಂತ ವಚನ ಕೊಟ್ಟಿರ್ತಾನೆ. ಇದು ಕೃಷ್ಣನ ತಂತ್ರಗಾರಿಕೆಯ ಭಾಗವಾಗಿರುತ್ತೆ. ಯಾಕೆ ಅಂತಂದರೆ ಕರ್ಣನ ಬಳಿ ಒಂದು ದಿವ್ಯಾಸ್ತ್ರವಿರುತ್ತೆ. ಆ ದಿವ್ಯಾಸ್ತ್ರಕ್ಕೆ ಪ್ರತ್ಯಸ್ತ್ರ ಹೂಡೋದು ಬಹಳ ಕಷ್ಟದಾಯಕ. ಒಂದು ವೇಳೆ ಇದನ್ನು ಅರ್ಜುನನ ಮೇಲೆ ಪ್ರಯೋಗಿಸಿದ್ದೇ ಆದರೆ ಅರ್ಜುನನ ಸಾವಾಗುತ್ತೆ. ಇದನ್ನು ತಪ್ಪಿಸಬೇಕಾಗಿರುತ್ತೆ ಕೃಷ್ಣ ಭಗವಂತ. ಅದಕ್ಕೋಸ್ಕರವಾಗಿ ಈ ಯುದ್ಧ ಆರಂಭ ಆಗೋದಕ್ಕೂ ಮುಂಚೆ ಘಟೋತ್ಕಚ ಅಂದರೆ ಭೀಮನ ಪುತ್ರ ಬಂದು ಕೃಷ್ಣನ ಬಳಿಯಲ್ಲಿ ಹೇಳಿರ್ತಾನೆ, ಈ ಯುದ್ಧಕ್ಕಾಗಿ ನನ್ನ ಪ್ರಾಣವನ್ನು ಬೇಕಾದರೂ ಕೊಡ್ತೀನಿ ಅಂತ. ಆಗ ಕೃಷ್ಣ ಹೇಳಿರ್ತಾನೆ, ನಿನ್ನ ಪ್ರಾಣದ ಅವಶ್ಯಕತೆ ಇದ್ದಾಗ ನಾನು ಹೇಳ್ತೀನಿ, ನೀನು ಪ್ರಾಣಾರ್ಪಣೆಗೆ ಸಿದ್ಧನಾಗು ಅಂತ. ಘಟೋತ್ಕಚ ಅವತ್ತು ಒಪ್ಪಿಗೆ ಕೊಟ್ಟಿರ್ತಾನೆ. ನಂತರ ಯುದ್ಧ ತೀವ್ರಗತಿಯಲ್ಲಿ ಸಾಕ್ತಿರುವಾಗ ಘಟೋತ್ಕಚನನ್ನ ಶ್ರೀಕೃಷ್ಣ ಭಗವಂತ ಯುದ್ಧಕ್ಕೆ ಆಹ್ವಾನಿಸ್ತಾನೆ, ನೀನು ಬಂದು ಯುದ್ಧ ಮಾಡು ಅಂತ. ಘಟೋತ್ಕಚ ಬಂದು ಕುರುಕ್ಷೇತ್ರದಲ್ಲಿ ರೋಷಾವೇಶವನ್ನ ತೋರಿಸ್ತಾನೆ. ಕೌರವರ ಸೇನೆಯನ್ನ ನುಚ್ಚು ನೂರು ಮಾಡ್ತಾನೆ. ಈ ಸಂದರ್ಭದಲ್ಲಿ ಕೌರವರ ಸೇನೆಗೆ ಅಪಾರ ಹಾನಿಯಾಗತ್ತೆ. ಘಟೋತ್ಕಚನನ್ನ ವಧೆ ಮಾಡಲೇಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಆಗ ದುರ್ಯೋಧನ ಕರ್ಣನಿಗೆ ಅಪ್ಪಣೆ ಮಾಡ್ತಾನೆ, ನಿನ್ನ ಬಳಿ ಇರುವಂತಹ ದಿವ್ಯಾಸ್ತ್ರವನ್ನ ಪ್ರಯೋಗಿಸು ಅಂತ. ಕರ್ಣ ಪರಿಪರಿಯಾಗಿ ಹೇಳ್ತಾನೆ, ನನ್ನ ಬಳಿ ಇರುವಂತಹ ದಿವ್ಯಾಸ್ತ್ರ ಅರ್ಜುನನಿಗಾಗಿ ಇಟ್ಟಿದ್ದು, ಅರ್ಜುನನ ಹೊರತಾಗಿ ಬೇರೆ ಯಾರ ಮೇಲೂ ಪ್ರಯೋಗಿಸೋದಿಲ್ಲ ಅಂತ. ಆದರೆ ದುರ್ಯೋಧನ ಕೇಳೋದಿಲ್ಲ. ನಾವು ಅರ್ಜುನನ ಬಳಿ ಯುದ್ಧ ಮಾಡೋದಕ್ಕೆ ಬದುಕಿದ್ರಲ್ವಾ, ಈ ಘಟೋತ್ಕಚನೇ ಯುದ್ಧವನ್ನ ಸರ್ವನಾಶ ಮಾಡ್ತಾನೆ, ನೀನು ಮೊದಲು ದಿವ್ಯಾಸ್ತ್ರವನ್ನ ಪ್ರಯೋಗ ಮಾಡು ಅಂತ ಹೇಳ್ತಾನೆ. ಆಗ ದುರ್ಯೋಧನನ ಮಾತಿಗೆ ಎದುರಾಡದೆ ಕರ್ಣ ಆ ದಿವ್ಯಾಸ್ತ್ರವನ್ನ ಘಟೋತ್ಕಚನ ಮೇಲೆ ಪ್ರಯೋಗ ಮಾಡ್ತಾನೆ. ಘಟೋತ್ಕಚ ಯುದ್ಧದಲ್ಲಿ ಸಾವಿಗೀಡಾಗ್ತಾನೆ. ಹೀಗೆ ಘಟೋತ್ಕಚನ ಅಂತ್ಯ ಆಗಿತ್ತು. ಮಿತ್ರರೇ, ಕುರುಕ್ಷೇತ್ರದ ಬಳಿಯಲ್ಲಿ ಒಂದು ಮಹಾ ಅಸ್ಥಿಪಂಜರ ಸಿಗುತ್ತಲ್ಲ, ಇದನ್ನ ಘಟೋತ್ಕಚನ ಅಸ್ಥಿಪಂಜರ ಅಂತ ಊಹೆ ಮಾಡಲಾಗಿದೆ. ಇನ್ನು ಮಿತ್ರರೇ, ಬಿಹಾರದ ಪಾಟ್ನಾ ಇದೆಯಲ್ಲ ರಾಜಧಾನಿ, ಆ ಪಾಟ್ನಾದಿಂದ 100 ಕಿಲೋಮೀಟರ್ ದೂರದಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವಿದೆ. ಅದು ಯಾವ ಧಾರ್ಮಿಕ ಕ್ಷೇತ್ರ ಅಂತಂದ್ರೆ ಅಲ್ಲಿ ವ್ಯಾಸ ಮುನಿಗಳ ಒಂದು ಗುಹೆ ಇದೆ, ಜೊತೆಗೆ ವಿನಾಯಕನ ಗುಹೆಯೂ ಕೂಡ ಇದೆ. ಮಹಾಭಾರತ ಇಲ್ಲೇ ರಚನೆಯಾಗಿದ್ದು ಅಂತ ನಂಬಲಾಗುತ್ತೆ. ನಿಮಗೆಲ್ಲ ಗೊತ್ತು, ವ್ಯಾಸ ಮಹಾಮುನಿಗಳು ಮಹಾಭಾರತ ಕಥೆಯನ್ನ ವಿನಾಯಕನಿಗೆ ಅಂದ್ರೆ ಗಣೇಶನಿಗೆ ಹೇಳ್ತಾರೆ. ಮಹಾಗಣಪತಿ ಇದನ್ನ ರಚಿಸ್ತಾನೆ ಅಂದ್ರೆ ಭರಿತಾನೆ. ಈ ರೀತಿಯ ನಂಬಿಕೆ ಇದೆ. ಈ 2 ಗುಹೆಗಳು ಕೂಡ ಇದಕ್ಕೆ ಸಾಕ್ಷೀಕರಿಸಿವೆ. ಇದೇ ಜಾಗದಲ್ಲಿ ಮಹಾಭಾರತ ರಚನೆ ಆಯಿತು ಅಂತ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಮನಾಲಿಯ ಪಿಂಡಿಯಲ್ಲಿ ಅರ್ಜುನನ ಗುಹೆ ಇದೆ. ಪಾಂಡವರು ರಾಜ್ಯವನ್ನ ಕಳೆದುಕೊಂಡಂತ ಸಂದರ್ಭದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸಲಹೆ ಕೊಡ್ತಾನೆ, ನೀನು ಮಹಾಘೋರ ತಪಸ್ಸನ್ನ ಮಾಡಬೇಕು. ಆ ಘೋರ ತಪಸ್ಸನ್ನ ಮಾಡಿ ಕೆಲವೊಂದು ಶಸ್ತ್ರಗಳನ್ನ ದೇವರಿಂದ ಪಡೆದುಕೊಳ್ಬೇಕು ಅಂತ. ಇದಕ್ಕೋಸ್ಕರವಾಗಿ ಅರ್ಜುನ ಶಿವನ ಕುರಿತಾಗಿ ಘೋರ ತಪಸ್ಸನ್ನ ಆಚರಿಸ್ತಾನೆ. ಆತ ತಪಸ್ಸು ಮಾಡಿದ ಜಾಗ ಮನಾಲಿಯ ಪಿಂಡಿ ಎಂದು ನಂಬಲಾಗಿದೆ. ಅಲ್ಲಿ ಇವತ್ತಿಗೂ ಕೂಡ ಅರ್ಜುನನ ಗುಹೆ ಇದೆ. ಅಂದ್ರೆ ಮಹಾಭಾರತದಲ್ಲಿ ಉಲ್ಲೇಖವಾಗಿರುವ ಅನೇಕ ಸ್ಥಳಗಳು ಇವತ್ತಿಗೂ ಕೂಡ ಲಭ್ಯ ಇದೆ. ಇದನ್ನೆಲ್ಲ ಗಮನಿಸಿದ್ರೆ ಮಿತ್ರರೇ, ಮಹಾಭಾರತ ಒಂದು ಗತಿಸಿದ ಘಟನೆ. ಇದರಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ.
ಮಹಾಭಾರತ ಭಾರತದ ಅತ್ಯಂತ ವೈಭವೋಪೇತ ಇತಿಹಾಸ. ಇದು ಕೇವಲ ಮಹಾಕಾವ್ಯವಲ್ಲ, ಅಂದರೆ ಕವಿಗೆ ಮನಸ್ಸು ಬಂದಂತೆ ರಚಿಸಿದಂಥ ಮಹಾಕಾವ್ಯ ಅಲ್ಲ, ಇದೊಂದು ಗತಿಸಿದ ಘಟನೆ ಅಂತ ಇವತ್ತಿಗೂ ಕೂಡ ಭಾರತೀಯರು ನಂಬ್ತಾರೆ. ಮಿತ್ರರೇ, ಇದಿಷ್ಟು ಮಹಾಭಾರತಕ್ಕೆ ಕುರಿತಾದ ಒಂದಿಷ್ಟು ಸಾಕ್ಷಿ ಪುರಾವೆಗಳ ಬಗ್ಗೆ ಮಾಹಿತಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಮುಂದೆ ಮುಂದಿನ ವಿಡಿಯೋಗಳಲ್ಲಿ ತರುವಂಥ ಪ್ರಯತ್ನ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.